ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ರೆಸಿಪಿನ ತೋರಿಸೋದಕ್ಕೆ ಬಂದಿದ್ದೀನಿ. ಕಡಲೆ ಉಸ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಗಣೇಶ ಚತುರ್ಥಿ ಟೈಮಲ್ಲಿ, ಗಣೇಶ ಹಬ್ಬಗಳ ಟೈಮ್ನಲ್ಲಿ ಈ ರೆಸಿಪಿನ ತಿಂದಿರ್ತೀರ. ಬಹಳ ರುಚಿಯಾಗಿರುತ್ತೆ. ಈ ರೆಸಿಪಿನ ತುಂಬ ಸುಲಭವಾಗಿ ಮಾಡ್ಕೋಬೋದು. ನನಗಂತೂ ಒಂದು ಒಳ್ಳೆ ಫೇವ್ರೇಟ್ ರೆಸಿಪಿ ಅಂತ ಹೇಳ್ಬೋದು. ಏಕೆಂದರೆ ಈ ರೆಸಿಪಿನ ನೋಡ್ತಾ ಇದ್ದರೆ ನಮಗೆ ಚಿಕ್ಕ ವಯಸ್ಸಿನ ನೆನಪುಗಳು ಬಂದ್ಬಿಡುತ್ತೆ. ಆ ಟೈಮಲ್ಲೆಲ್ಲ ಗಣೇಶ ಹಬ್ಬ ಟೈಮ್ನಲ್ಲಿ ತುಂಬ ಜಾಸ್ತಿ ಇದನ್ನು ತಿಂತಾಯಿದ್ವಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ ಒಂದು 200 ಗ್ರಾಮಷ್ಟು ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಡಲೆಕಾಳನ್ನು ಸೇರಿಸಿ ಆದಮೇಲೆ ಒಂದು 2 ರಿಂದ 3 ಬಾರಿ ಚೆನ್ನಾಗಿ ತೊಳಿಬೇಕು. ಈ ರೀತಿ ತೊಳೆದಾದ ನಂತರ ಇದನ್ನು ಒಂದು 7 ರಿಂದ 8 ಗಂಟೆಗಳ ಕಾಲ ನಾವು ಚೆನ್ನಾಗಿ ನೆನೆಸಿಡಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಕಡಲೆಕಾಳು ನೆನೆಯುತ್ತೆ ಅಷ್ಟು ನಿಮಗೆ ಕಡಲೆಕಾಳು ಬೇಗನೆ ಬೇಯುತ್ತೆ. ಇವಾಗ 8 ಗಂಟೆ ಆಗಿದೆ, ನೋಡ್ಬೋದು. ಕಡಲೆಕಾಳು ಅಷ್ಟೇ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ನಾವು ಇದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಮತ್ತೆ ನಾವು ಇದನ್ನು ಒಂದು 3 ರಿಂದ 4 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಆವಾಗಲೇ ನಿಮಗೆ ಕಡಲೆಕಾಳು ಬೇಯೋದು. ಬರೀ ನೆನೆಸಿ ಸೇರಿಸ್ಬಿಟ್ರೆ ನಿಮ್ಗೆ ಅಷ್ಟು ಕಡಲೆಕಾಳು ಬೇಯೋದಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 4 ವಿಷಲ್ ನಾನೀಗ ಕೂಗಿಸ್ತಾ ಇದ್ದೀನಿ. ಈಗ 4 ವಿಷಲ್ ಆಗಿದೆ. ಕುಕ್ಕರ್ ಲಿಡ್ಡನ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ವಿಷಲ್ನ ತೆಗೆದು ಏರೆಲ್ಲ ಹೋಗಿದೆ ಅಂತ ನೋಡಿಕೊಂಡು ಓಪನ್ ಮಾಡಬೇಕಾಗತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಕಡಲೆಕಾಳು ಕೂಡ ಬೆಂದಿದೆ ಅಂತ. ಈ ರೀತಿ ಕಡಲೆಕಾಳನ್ನು ನೀವು ಬೇಯಿಸ್ಕೊಂಡಾದ ನಂತರ ಈಗ ನಾವು ನೀರನ್ನ ಏನಿದೆ ಈ ನೀರನ್ನು ಸಪ್ರೇಟಾಗಿ ಮಾಡಿಕೊಂಡು ತೆಗೆದಿಟ್ಕೋಬೇಕಾಗತ್ತೆ. ಈಗ ಕಡಲೆಕಾಳನ್ನು ಸಪ್ರೇಟ್ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಫ್ರೈ ಪ್ಯಾನ ತೊಗೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿಯಾಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಒಂದು 4 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಒಗ್ಗರಣೆ ಪದಾರ್ಥಗಳನ್ನ ಸೇರಿಸ್ಕೊಂಡು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ನಾವು ಕಡಲೆಕಾಳನ್ನು ಸೇರಿಸಿ ಒಗ್ಗರಣೆ ಮಾಡಿದ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಕಡಲೆಕಾಳಿನ ಉಸ್ಲಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ತುರಿದಿಟ್ಕೊಂಡಿರ್ತಕ್ಕಂಥ 1 ಇಂಚಿನಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನೀವು ದೇವರ ಪೂಜೆಗೆ ಅಥವಾ ನೈವೇದ್ಯಕ್ಕೆ ಆ ಥರದಕ್ಕೆ ಏನಾದ್ರು ಮಾಡೋದಾದರೆ ಈರುಳ್ಳಿನ ಸೇರಿಸೋದಕ್ಕೆ ಹೋಗಬೇಡಿ. ನೀವು ಹಾಗೆ ತಿನ್ನೋದಕ್ಕೆ ನೀವು ಮಾಡ್ಕೊಳ್ತಾ ಇದ್ದರೆ ಈರುಳ್ಳಿನ ಸೇರಿಸ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಬೇಡ ಅನ್ನೋರು ಕೆಲವರು ಈರುಳ್ಳಿನ ತಿನ್ನಲ್ಲ, ಅಂಥವ್ರು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಈರುಳ್ಳಿನ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನೀವು ದೇವರ ಪೂಜೆಗೆ ಇಡೋದಾದರೆ ನೀವು ಇದನ್ನು ಸ್ಕಿಪ್ ಮಾಡಿ. ಈರುಳ್ಳಿನ ಚೆನ್ನಾಗಿ 1 ರಿಂದ 1.5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಅರಿಶಿನ ಸೇರ್ಸೋಕ್ಕೆ ಹೋಗಬೇಡಿ. ಅರಿಶಿನ ಜಾಸ್ತಿ ಆಯಿತು ಅಂತಂದರೆ ನಿಮಗೆ ಕಲರೆಲ್ಲ ಬರೀ ಅರಿಶಿಣನೇ ಆಗಿಬಿಡುತ್ತೆ. ಇವಾಗ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಡಲೆಕಾಳನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಕಡಲೆಕಾಳನ್ನು ಸೇರಿಸಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಆ ಒಗ್ಗರಣೆ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏಕೆಂದರೆ ನಾವು ನೀರಿನಿಂದ ಬಸ್ತು ನಾವು ತೆಗೆದು ಕಡಲೆಕಾಳನ್ನ ಸೇರಿಸೋದ್ರಿಂದ ಸ್ವಲ್ಪ ನೀರಿನ ಅಂಶ ಅದರಲ್ಲಿ ಇದ್ದೇ ಇರುತ್ತೆ. ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಈ ಒಗ್ಗರಣೆ ಚೆನ್ನಾಗಿ ಕಾಳಿನ ಜೊತೆಯಲ್ಲಿ ಬೆರಿಬೇಕು. ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾವು ಆಲ್ರೆಡಿ ಕಾಳನ್ನು ಬೇಯಿಸ್ಬೇಕಾದ್ರೆ ಉಪ್ಪನ್ನು ಸೇರಿಸಿರ್ತೀವಿ. ಹಾಗಾಗಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನೀವು ಸೇರಿಸ್ಕೋಬೇಕಾಗುತ್ತೆ. ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ರುಚಿ ನೋಡ್ತಾ ಇದ್ದರೆ ಅಬ್ಬಬ್ಬ ಕಳೆದೋಗ್ಬಿಡ್ತೀವಿ. ನಾನು ಆಗಲೇ ಹೇಳಿದಾಗೆ ನನಗಂತೂ ಇದು ಫೇವ್ರೇಟ್ ರೆಸಿಪಿ ಅಂತ ಹೇಳ್ಬೋದು. ಚಿಕ್ಕ ಹುಡುಗರಾಗಿದ್ದಾಗಲಂತೂ ನಾವು ಗಣೇಶ ಹಬ್ಬ ಬಂತು ಅಂತಂದರೆ ರೆಗ್ಯುಲರಾಗಿ ಇದನ್ನು ತಿಂತಾಯಿದ್ವಿ. ನನಗಂತೂ ಬಹಳ ಇಷ್ಟವಾದಂಥ ರೆಸಿಪಿ. ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮರಿದೇನೆ ನೀವು ಕೂಡ ಈ ರೆಸಿಪಿನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.